ಒಟ್ಟಿನಲ್ಲಿ ಇಡೀ ವ್ಯವಸ್ಥೆ ಅಧ್ವಾನದ ಹೋಗ್ಯದ ಇಡೀ ದೇಶದಲ್ಲ. ಹೀಗಾಗಿ ನಿರುದ್ಯೋಗ ಹೆಚ್ಚಾಗ್ಯದ. ಎಷ್ಟಾರು ಕೊಡಲಪ್ಪ ನಾವು ಬರ್ತೀವಿ ಅನ್ನೋಂಥ ಮಟ್ಟಕ್ಕೆ ಬಂದಿದ್ದಾರೆ. ಹೀಗಾಗಿ ಇವತ್ತೇನಪ್ಪ ಅಂದ್ರೆ ಕಾರ್ಮಿಕರು ಬೀದಿ ಕಾರ್ಮಿಕರಾಗಿದ್ದಾರೆ ಅಥವಾ ಕಾಂಟ್ರಾಕ್ಟ್ ಲೇಬರ್ಸ್ ಆಗಿದ್ದಾರೆ. ಯಾವುದೇ ಕಾನೂನಿನ ಸಹಾಯ ಇಲ್ಲದ ಬದುಕುವಂಥ ಸ್ಥಿತಿಗೆ ಅಥವಾ ದುಸ್ಥಿತಿಗೆ ಬಂದು ನಿಂತಿದ್ದಾರೆ. ಇಂಥ ತಪ್ಪಿಸೋರಾಗಿ ನಮ್ಗೆ ಕಾನೂನು ಮಾಡಿ ಮತ್ತು ಹೊಸ ಕಾನೂನು ಮಾಡಲಿಕ್ಕೆ ಅದನ್ನು ಕಾನೂನು ಮೂಲಕ ಅದನ್ನು ಪೂರ್ತಿ ದಫನ್ ಮಾಡಿಬಿಡಬೇಕು. ಇಲ್ಲಿಯ ದುಡಿಯುವ ವರ್ಗವನ್ನು ಗುಲಾಮರನ್ನಾಗಿ ಮಾಡಿಬಿಡಬೇಕು ಅನ್ನೋದು ಇವತ್ತಿನ ಸರ್ಕಾರಗಳ. ಇದೊಂದೇ ಅಲ್ಲ, ಕೇವಲ ಕೇಂದ್ರ ಸರ್ಕಾರ ಅಂತಲ್ಲ, ರಾಜ್ಯ ಸರ್ಕಾರನೂ ಕೂಡ ಇಬ್ಬರೂ ಕೂಡ ಈ ದುಡಿಯುವ ವರ್ಗವನ್ನು ಅದರಲ್ಲೂ ಕಾರ್ಮಿಕರನ್ನ ಹತ್ತಿಗೆ ಸರಿಸ್ತಾ ಇದ್ದಾರೆ. ಇನ್ನು ನಮ್ಮ ಕಮ್ಯುನಿಸ್ಟ್ ಪಾರ್ಟಿಗಳು ಇವರು ಸಹ ಇದಕ್ಕೆ ಕಾರಣೀಕರ್ತರಲ್ಲ. ಪ್ರತಿಯೊಂದಕ್ಕೂ ಸ್ಟ್ರೈಕ್ ಒಂದು ಮಾತುಕತೆ ಮೂಲಕವೋ ಮತ್ತೇನೋ ಅಥವಾ ಒಂದು ವ್ಯವಸ್ಥೆ ಬೇರೆ ತರಬೇಕಂದ್ರೆ ಅದು ಮಾಡಿಕೊಡುವಂಥ ಪರಿಸ್ಥಿತಿ. ಕೃಷಿಯಲ್ಲೇ ಆಗಲಿ ಮತ್ತೊಂದಾಗಲಿ ಇಂಡಸ್ಟ್ರಿಯಲ್ಲೇ ಆಗಲಿ ಲಾಭ ಮಾಡಿಕೊಡುವಂಥದ್ದು ಒಂದು ದಿಶೆಯಲ್ಲಿ ಏನು ಚಿಂತನೆ ಇಲ್ಲದ ನಮ್ಮ ಕಾರ್ಮಿಕರಿಗೆ ಬೇಕಪ್ಪ ಅನ್ನುವಂಥ ಹಠ. ಸುಳ್ಳು ಹೇಳ್ತಾ ಇದ್ದಾರಪ್ಪ ಅವರು ಮಾಲೀಕರು ಅನ್ನುವಂಥ ಹಠ. ಪ್ರತಿಯೊಂದಕ್ಕೂ ಹಠ ಹೇಳೋದು ಸ್ಟ್ರೈಕ್ ಮಾಡಿ ಇವತ್ತು ನಮ್ಮ ಇಂಡಸ್ಟ್ರಿಗಳು ಎಕ್ಕ ಎದ್ದು ಹೋಗ್ಬಿಟ್ಟು ಮತ್ತು ಅದೇ ಕಾಲಕ್ಕೆ ದುಡಿಯುವವರೆಗೆ ಇವತ್ತು ಕಾಂಟ್ರಾಕ್ಟ್ ಲೇಬರರ್ಸ್ ಆಗಿದ್ದಾರೆ ಅಥವಾ ಕೂಲಿಗಾರರಿಂದ ಕೆಳಗಾಗಿದ್ದಾರೆ. ಇನ್ನು ಹೊಸ ಕಾನೂನು ಬಂದು ಪೂರ್ತಿಯಾಗಿ ಅವ್ರನ್ನ ನೆಲಕ್ಕೆ ಹಚ್ಚುವಂಥ ಪರಿಸ್ಥಿತಿ ಇವತ್ತು ಬಂದದ, ಗುಲಾಮರನ್ನಾಗಿ ಮಾಡುವಂಥ ಪರಿಸ್ಥಿತಿ ಬಂದದ. ಹೀಗಾಗಿ ಇವತ್ತು ಕಾರ್ಮಿಕರು ಎದ್ದು ನಿಂತು ಪ್ರತಿಭಟಿಸ್ತಾ ಇದ್ದಾರೆ ನಮ್ಗೆ ಬೇಕಪ್ಪ ಅಂತೇಳಿ. ಆದರೆ ಇವರು ಪ್ರತಿಭಟನೆಯನ್ನು ಕೇಳುವವರು ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಅದೇ ಇವತ್ತು. ಯಾಕಂದರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಪೂರ್ಣ